ಇದರಲ್ಲಿ ನೋಡಪ್ಪ ಅವ್ರು ಎಷ್ಟು ಕಳ್ಳರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟೇ ಇಲ್ಲ. ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಐಡೆಂಟಿಫೈ ಹೆಂಗೆ ಮಾಡ್ತೀರ ರೀ ನೀವು? ಇದು ನೋ ಬರ್ತ್ ಸರ್ಟಿಫಿಕೇಟ್. ಬರ್ತ್ ಸರ್ಟಿಫಿಕೇಟೇ ಇಲ್ಲ, ಎಲ್ಲಿ ಹುಟ್ಟಿದ್ರು ಅಂತ. ಹಾಂ, ಆಧಾರ್ ಕಾರ್ಡ್ ಎಲ್ಲೊಂದು, ರೇಷನ್ ಕಾರ್ಡ್ ಇಲ್ಲಿಂದ ಅಲ್ಲೇ ಅಲ್ಲ. ಸುಮಾರು 600 ಕೋಟಿ ಬೆಲೆ ಬಾಳುವಂಥ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ಇದು ಕೊಡಲ್ಲ ಎಲ್ಲ ನಮ್ದು 13,000 38 ಲಕ್ಷ ಎಲ್ಲ ನಮ್ಮ ಎಲ್ಲ ಇದು ಇವು ಕೊಟ್ಟಿದ್ದಲ್ಲ. ಮನೆಗೆ ಹೋಗು. ನಮ್ಮ ಫ್ಲಡ್ ಆದಾಗ ಕರ್ನಾಟಕದಲ್ಲಿ ಮೊನ್ನೆ 6 ತಿಂಗಳಿಂದ ಫ್ಲಡ್ ಆಯಿತು. ಫ್ಲಡ್ ಆಗಿ ಮನೆಗಳು ಬಿದ್ದೋಗಿ 13,000 ಮನೆಗಳು ಬಿದ್ದೋಗಿದೆ. ಫ್ಲಡ್ ಆದಾಗ 13,000 ಮನೆ ಬಿಟ್ಟೋಗಿದೆ. ಅವ್ರಿಗಿನ್ನ ಸೂರಿಲ್ಲ. ಯಾರೋ ನಮ್ಮ ಕರ್ನಾಟಕದವರು, ನಮ್ಮ ರೈತರು ಮಕ್ಕಳು ಅವರೆಲ್ಲರೂ, ಅವ್ರಿಗೆ ಸೂರಿಲ್ಲ. 2,400 ಶಾಲೆಗಳ ಶೀಟ್ಗಳು ಎದ್ದೋಗ್ಬಿಟ್ಟಿದೆ. 2,400 ಶಾಲೆಗಳ ಶೀಟೇ ಇಲ್ಲ. ಮರದ ಕೆಳಗಡೆ ಪಾಠ ಮಾಡ್ತಾವ್ರೆ. ಇವ್ರ ಯೋಗ್ಯತೆಗೆ ಅದನ್ನು ಕಟ್ಕೊಡಕ್ಕಾಗಲ್ಲ. ಇಲ್ಲಿ ಇವ್ರಿಗೆ ಪಟಾಪಟ್ ಅಂತೇಳಿ 2 ದಿನದಲ್ಲಿ ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗು ಏನು ತೋರಿಸ್ತರು, ಬಾಂಬೆ ಥರ ಇದೆ. ಹೊಸ ವರ್ಷಕ್ಕೆ ಈ ಬಾಂಗ್ಲಾದೇಶದವ್ರಿಗೆಲ್ಲರಿಗೂ ಹೊಸ ವರ್ಷಕ್ಕೆ ಗಿಫ್ಟು. ನಮಗೆಲ್ಲ ಕರ್ನಾಟಕದ ಕನ್ನಡಿಗರಿಗೆ ಏನು ಕೊಡ್ತೀರಾ ನೀವು? ಚಿಪ್ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆಲ್ಲ ಚಿಪ್ಪು, ಬಾಂಗ್ಲಾದೇಶದವ್ರಿಗೆಲ್ಲ ಕಪ್ಪು. ಇದು ಇವತ್ತು ನಮಗೆ ನೋವಾಗ್ತಾ ಇರೋವಂಥದ್ದು. ಈಗಾಗಲೇ ಬೆಂಗಳೂರಲ್ಲಿ ಕ್ರೈಮ್ ಆಗಿ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕ್ರೈಮ್ ಸೆಂಟರ್ಸ್ ಆಗ್ತದೆ. ಡಾನ್ಗಳು ಉತ್ಪತ್ತಿ ಆಗ್ತಾರೆ ಇಲ್ಲೆಲ್ಲರೂ ಕೂಡ. ಟೆರರಿಸ್ಟ್ಗಳು ಬರ್ತದೆ, ಸ್ಲೀಪರ್ ಸೆಲ್ಸ್ ಬರ್ತಾರೆ ಇಲ್ಲಿ. ಒಬ್ಬೊಬ್ಬ ಸ್ಲೀಪರ್ ಸೆಲ್ನ ಹಿಡಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. NIA ಕರೆಕ್ಟ್ ಏನಪ್ಪ? NIA. ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇದು ಅವರ ಸಿಟಿಸನ್ಶಿಪ್ಪನ್ನು ನಮ್ಮ ಸರ್ಕಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಬಿಟ್ಟರೆ ಸಿದ್ದರಾಮಯ್ಯನವರು ಅವ್ರು ಮೊದಲೇ ಟೋಪಿ ಹಾಕ್ಕೊಂಡವ್ರೆ. ಕರ್ನಾಟಕ ಜನಕ್ಕೆ ಟೋಪಿ ಹಾಕ್ಬಿಡ್ತಾರೆ. ಈಗಾಗಲೇ ಡೈರೆಕ್ಷನ್ ಬಂದಿದೆ ಇವರೆಲ್ಲರಿಗೂ ಜನವರಿ ಒಳಗಡೆ. ಯಾಕಂದರೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಈಗಾಗಲೇ ಡೈರೆಕ್ಷನ್ ಕೊಟ್ಬಿಟ್ಟವ್ರೆ. ಒಂದು ಟ್ವೀಟ್ಗೆ ಇಡೀ ಸರ್ಕಾರ ಮಂಡಿಯೂರಿದೆ. ಇದು ಕೇರಳ ಸರ್ಕಾರಕ್ಕೆ ಮಂಡಿಯೂರಿದೆ ಕರ್ನಾಟಕ ಸರ್ಕಾರ. ಇದಾದ್ಮೇಲೆ ಪಾಕಿಸ್ತಾನ ಅವರು ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಡೆಮಾಲಿಷನ್ಗೆ ಪಾಕಿಸ್ತಾನ ಅಂದ್ರೆ ಲಿಂಕ್ ಹೆಂಗಿದೆ ಇಲ್ಲಿಂದ? ಈಗ ಪಾಕಿಸ್ತಾನದ ಫಾರಿನ್ ಅಫೇರ್ ಮಿನಿಸ್ಟ್ರಿಗೆ ಇಲ್ಲಿ ಡೆಮಾಲಿಷನ್ ಆಗಿರೋದು ಹೆಂಗೆ ಗೊತ್ತಾಯ್ತು? ಇಲ್ಲಿರೋ ಯಾರೋ ಸ್ಲೀಪರ್ ಸೆಲ್ ಫೋನ್ ಮಾಡಿರ್ತಾನೆ, ಇಲ್ಲಿರೋ ಯಾವ ಟೆರರಿಸ್ಟು ಫೋನ್ ಮಾಡಿರ್ತಾನೆ. ಕೇರಳ MP ಬರ್ತಾನೆ. ಹೆಂಗೆ ಸಾಧ್ಯ? ಪಾಕಿಸ್ತಾನಕ್ಕೆ ಇಷ್ಟು ಬೇಗ ಹೊಡೆದಿದ್ದು ಒಂದೇ ದಿನಕ್ಕೆ ಮೆಸೇಜ್ ಹೋಗ್ತೈತೆ ಅಂದರೆ ಇಲ್ಲಿ ಟೆರರಿಸ್ಟ್ ಇದ್ದಾರೆ, ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ಕೇರಳದ MP ಬರ್ತಾನೆ ಒಬ್ಬ, ಯಾರೋ ಮುಸ್ಲಿಂ, ಅವನ್ನ ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕ್ಬೇಕಾಗಿತ್ತು. ಯಾಕೆ ಹಾಕಿಲ್ಲ ಸರ್ಕಾರ? ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ಗೋಸ್ಕರ ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇಲ್ಲಿ ಮುಖ್ಯಮಂತ್ರಿಗಳು ಕೇರಳಕ್ಕೆ ಹೋಗಿ ಪಿಣರಾಯಿ ವಿಜಯನ್ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಾರೆ. ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗೆ. ನಮ್ಮನ್ನ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ಮೇಲೆ ಬುಲ್ಡೋಜರ್ ರಾಜ್ಯ ಅಂತ ಹೇಳಿದ್ದಾರೆ ಕೇರಳ. ಅವ್ರ ಜೊತೆ ನೀವು ವೇದಿಕೆ ಹಂಚ್ಕೊಂತೀರಾ ಅಂದರೆ ಇದಕ್ಕಿಂತ ನಾಚಿಕೆ ಗೇಣಿ ಇದೆ. ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ನಿಮ್ಗೆ ಏನು ನೈತಿಕ ಅಧಿಕಾರ ಇದೆ? ನಿಮಗೆ ಬುಲ್ಡೋಜರ್ ಅಂತ ಒಪ್ಕೊಂಡಂಗೆ ಆಯ್ತಲ್ಲ ನೀವು. ಅಂದರೆ ಕೇರಳದವ್ರು ಬುಲ್ಡೋಜರ್ ಅಂತಾರೆ, ಪಾಕಿಸ್ತಾನದವರು ಇದನ್ನ ಅನ್ಯಾಯ ಇಲ್ಲಿ ಅಂತ ಹೇಳ್ತಾರೆ. ಹಾಂ, ಲಿಂಚಿಂಗ್ ಪದನೇ ಹೇಳಿದ್ದಾರೆ. ನಾನು ದಾಖಲೆನೂ ಕೊಡ್ತೀನಿ, ಎಷ್ಟೆಷ್ಟು ಮನೆಗಳು ಕೊಡಬೇಕು ನೋಡಿ. ಇಲ್ಲಿ ದಾಖಲೆ ಇದೆ ನನ್ನ ಹತ್ರ ನೋಡಿ, ದಾಖಲೆ ಇದೆ. 13,999 ಮನೆಗಳು. ಯಾರಿಗೆ? ಫ್ಲಡ್ ಆಗಿ ಮಳೆ ಬಂದು ಮನೆ ಬಿದ್ದೋದವ್ರಿಗೆ. ಇಲ್ಲಿದೆ ನೋಡಿ. ಇವ್ರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇವ್ರು ಮನೆ ಕಳ್ಕೊಂಡು ಬೀದಿಯಲ್ಲಿದ್ದಾರೆ, ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ
ಕರೆಂಟು ಇಲ್ಲ, ಏನೂ ಇಲ್ಲ, ಊಟನೂ ಇಲ್ಲ. ನೋಡಿ ಇಲ್ಲಿ ಊಟ ರೆಡಿ ಆಗಿದೆ, ಅವಾಗ ಎಲ್ಲ ಕರೆಂಟ್ ನಮ್ಮ KEB ಅಧಿಕಾರಿಗಳು ಎಲ್ಲಿದ್ದಾರೆ? ಮಾನ ಮರ್ಯಾದೆ ಇದೆಯಾ KEB ಅಧಿಕಾರಿಗಳಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ? ನಾಚಿಕೆ ಆಗಲ್ವಾ ನಿಮಗೆ? ಮನುಷ್ಯತ್ವ ಇಲ್ಲ ಅನ್ರಿ ನೀವು? ಈ ಲೈನ್ ಹೇಳ್ಕೊಡ್ತೀರಲ್ಲ, ಇದು ಪ್ಲಾಸ್ಟಿಕ್ ಲೈನ್ ಹೇಳ್ಕೊಟ್ಟಿದ್ದೀರಾ. ನಮ್ಮ ಮನೆ ಮುಂದೆ ನಮಗೆ ಪ್ಲಾಸ್ಟಿಕ್ ಲೈನ್ ಇಲ್ಲ, ನಡ್ಕೊಟ್ಟಿದ್ದಾರೆ. ನಾಚಿಕೆ ಆಗಲ್ವಾ? ಇಲ್ಲ, ಇದನ್ನು ಬಾಂಗ್ಲಾದೇಶದಿಂದ ತಂದ್ರ ಅವರು. ಮೀಟ್ರ್ ಹಾಕಿದ್ದೀರಾ? ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಬೆಸ್ಕಾಂ ಅವರು. ನಾಚಿಕೆ ಆಗಲ್ವಾ ನಿಮಗೆ? ಮೀಟ್ರ್ ಹಾಕಿಲ್ಲ. ಇಲ್ಲೇನಾನ ಅನಾಹುತ ಆದರೆ, ಬೆಂಕಿ ಅನಾಹುತ ಆಗಿ ಸತ್ತರೆ ತಿರುಗಿದ್ರು ಇಂಟರ್ನ್ಯಾಷನಲ್ ನ್ಯೂಸು. ಕಾಂಪೋಸಿಷನ್ ಎಲ್ಲರಿಗೂ ಅವಾಗ ಡಿಮ್ಯಾಂಡ್ ಮಾಡ್ತಾರೆ, 1 ಕೋಟಿ ಕೊಡಿ, 2 ಕೋಟಿ ಕೊಡಿ ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲ ಕಡೆ ಇನ್ಸುಲೇಷನ್ನೇ ಇಲ್ಲ, ಎಳೆದ್ಬಿಟ್ಟು ಲೈನ್ ಹೊಟ್ಟೋಗಿದ್ದಾರೆ ಬೆಸ್ಕಾಂ ಅವರು. ನಾಚಿಕೆ ಆಗಬೇಕು ಬೆಸ್ಕಾಂ ಅವ್ರಿಗೆ. ಒಂಚೂರು ಬಿಲ್ಡಿಂಗ್ ವೈಲೇಷನ್ ಇದ್ರೆ ಡೆಮಾಲಿಷನ್ ಅಂತಾರೆ. ಯಾರೋ ಪಾಪ ತಹಸೀಲ್ದಾರೋ ಯಾರೋ ನಮ್ಮ ಕಸ ವಿಲೇವಾರಿ ಡೆಮಾಲಿಷನ್ ಮಾಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡ್ರೆ ನೀವು ಅವ್ರ ಮೇಲೆ ಕ್ರಮ ಮಾಡ್ತೀರಾ? ಅವ್ರಿಗೆ ಆವಾಜ್ಗಳು ಬಿಡ್ತೀರಾ ನೀವು? ಯಾವ ಅಧಿಕಾರಿ? ಇನ್ಮೇಲೆ ಕರ್ನಾಟಕದಲ್ಲಿ ನೀವು ಡೆಮಾಲಿಷನ್ ಮಾಡಿ, ನಿಮ್ಮ ಯೋಗ್ಯತೆ ಇದ್ರೆ ನೋಡೋಣ, ಸರ್ಕಾರ ನಿಮಗೆ ಮಾಡ್ರಿ ನೋಡೋಣ. ಇದೊಂದು ಮಾನದಂಡ ಆಗ್ಬಿಟ್ರೆ, ಇಡೀ ರಾಜ್ಯದಲ್ಲಿ ಇದೊಂದು ಮಾನದಂಡ ಆಗ್ಬಿಟ್ರೆ ಇನ್ಮೇಲೆ ಎಲ್ಲಿ ಯಾವ ಮುಖ ಇಟ್ಕೊಂಡು ಡೆಮಾಲಿಷನ್ ಮಾಡ್ತೀರಾ? ನಾನು ಜಿಲ್ಲಾಧಿಕಾರಿ ಕೇಳಿದೆ, ಎಷ್ಟು ಡೆಮಾಲಿಷನ್ ಮಾಡಿದ್ದೀರಾ ಅಂತ. 40 ಏರಿಯಾಗಳಲ್ಲಿ ಡೆಮಾಲಿಷನ್ ಮಾಡಿದ್ದೀರಿ ಅಂತ ಹೇಳ್ತಾರೆ. 150ರಿಂದ 200 ಎಕರೆ ಡೆಮಾಲಿಷನ್ ಮಾಡಿದ್ದೀರಿ ಅಂತೀರ. ಇನ್ನೆಲ್ಲಿ ಮಾಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ ನೀವು? ಅವರೆಲ್ಲ ಕನ್ನಡಿಗರು, ಗೊತ್ತಿಲ್ಲದೆ ನೀವೇ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರಾ. ಮೋರಿ ಪಕ್ಕ ನೀವೇ, ರಾಜಕಾಲುವೆ ಪಕ್ಕ ನೀವೇ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರಾ, ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟಿದ್ದೀರಾ, ಟ್ಯಾಕ್ಸ್ ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಡೆಮಾಲಿಷನ್, ಅವ್ರಿಗೆ ಪರಿಹಾರ ಇಲ್ಲ. ಇವರು ಬಾಂಗ್ಲಾದೇಶದಿಂದ, ಇದು ಸಿಟಿಸನ್ಶಿಪ್ ಇನ್ನೂ ಗ್ಯಾರಂಟಿ ಇಲ್ಲ. ಎಲ್ಲರೂ ಕೇಳಿದ್ರೆ ಆಂಧ್ರ, ತಮಿಳುನಾಡು, ಕೇರಳ ಅಂತ ಹೇಳ್ತಾರೆ. ಅಲ್ಲಿಗೆ ಎಲ್ಲಿಂದ ಬಂದರು? ಈ ಸಿಟಿಸನ್ಶಿಪ್ಪೇ ತಪ್ಪು. ಇಲ್ಲಿ ಬಾಂಗ್ಲಾ ಇದೊಂದು ಹಬ್ ಮಾಡ್ತಾ ಇದ್ದಾರೆ ಕರ್ನಾಟಕ, ಸಿದ್ದರಾಮಯ್ಯ ಅಂಡ್ ಸರ್ಕಾರ. ಯಾಕಂದ್ರೆ ಇಲ್ಲಿ ಇಷ್ಟು ಬೇಗ ಬಂದ್ರಲ್ಲ, ಇಲ್ಲಿ ಇವ್ರ ಯೋಗ್ಯತೆಗೆ ಈ ಡೆಮಾಲಿಷನ್ ಆಯ್ತಲ್ಲ ಬೆಂಗಳೂರಲ್ಲ 40 ಕಡೆ. ಎಲ್ಲಾದರೂ DK ಶಿವಕುಮಾರ್ ಹೋಗಿದಾರಾ? ಡೆಮಾಲಿಷನ್ ಈ ಕಡೆ DK ಶಿವಕುಮಾರ್ ಹೋಗಿದಾರಾ? ಕಾಳ್ಗೊಂಡಳ್ಳಿಯಲ್ಲಿ ಹೋಗಿದಾರಾ? ಗೊರಗುಂಟೆಪಾಳ್ಯ ಹೋಗಿದ್ದೀರಾ? ಆನೆಕಲ್ಲಲ್ಲಿ ಹೋಗಿದ್ದೀರಾ? ಹೋಗಿಲ್ಲ. ಇಲ್ಲಿ ಬ್ರದರ್ಸು ಸಿಸ್ಟರ್ ಅವರೇ, ಕುಕ್ಕರ್ ಬ್ರದರ್ಸು ಓಡೋಡಿ ಬಂದ್ಬಿಟ್ರು. ಈ ಇದಿರ್ತಾರಲ್ಲ, ಏನೋ ಹಸು ಕರು ಹತ್ರ ಓಡ್ಬತ್ತಲ್ಲಪ್ಪ, ತಾಯಿ ಹತ್ರ ಕರು ಓಡೋಡಿ ಬರ್ತದಂತೆ. ಹಂಗೆ ಓಡೋಡಿ ಬಂದ್ಬಿಟ್ರು. ಯಾಕೆ? ವೋಟ್ ಬ್ಯಾಂಕ್, ವೋಟ್ಗೋಸ್ಕರ ದೇಶ ಮಾರೋ ಸ್ಥಿತಿಗೆ. ವೋಟ್ ಚೋರಿ ಇದು ಇವರೇ ಮಾಡ್ತಾ ಇರೋದು, ನಾವಲ್ಲ. ವೋಟ್ ಚೋರಿ ಮಾಡ್ತಾ ಇರೋರು ಇವರೇ, ಕಾಂಗ್ರೆಸ್ ಅವರು ತರೋದು. ಬಾಂಗ್ಲಾದೇಶವ್ರನ್ನ ಇಲ್ಲೆಲ್ಲ ಈಗಲೇ ಅಸ್ಸಾಂ ಹತ್ತಿ ಉರಿತಾ ಇದೆ, ಬಾಂಗ್ಲಾದೇಶ ಹತ್ತಿ, ವೆಸ್ಟ್ ಬೆಂಗಾಲ್ ಹತ್ತಿ ಉರಿತಾ ಇದೆ. ಅದರಲ್ಲಿ ಕರ್ನಾಟಕವನ್ನು ಕೂಡ ಆ ಸ್ಥಿತಿಗೆ ತರೋವಂಥ ಪ್ರಯತ್ನವನ್ನು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ನಾವು ಇದನ್ನು ಕೂಡಲೇ ಇವರ ಸಿಟಿಸನ್ಶಿಪ್ಪನ್ನು ತನಿಖೆ ಮಾಡೋದಕ್ಕೆ NIA ಕೊಡಬೇಕು. ರಾಷ್ಟ್ರೀಯ ತನಿಖಾ ದಳಕ್ಕೆ ಅವಕಾಶ ಕೊಡ. ಅಲ್ಲಿವರೆಗೂ ಯಾವುದೇ ರೀತಿ ಅಲಾಟ್ಮೆಂಟು ಮಾಡಬಾರ್ದು. ಇಲ್ಲಿ ಅಧಿಕಾರಿ ಮೇಲೆ ಏನು ಒತ್ತಡ ಆಗ್ತಾ ಇದ್ದೀರಾ? ಇಲ್ಲಿ ಅಧಿಕಾರಿಗಳು, ಕಾರ್ಪೊರೇಷನ್ನು, ರೆವಿನ್ಯೂ ಇಲಾಖೆ ಅವರೆಲ್ಲರ ಮೇಲೆ ಏನು ಒತ್ತಡ ಆಗ್ತಾ ಇದ್ದಾರೆ? ಇವೆಲ್ಲ ನಡೆಯಲ್ಲ. ನೀವಿರೋದು ಇನ್ನು 2 ವರ್ಷ ಗಂಟು ಮುಟ್ಟೆ ಕಟ್ಕೊಂಡು ಓದ್ತೀರಾ. ಎಚ್ಚರಿಕೆಯಲ್ಲಿ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವೇನಾನ ಅಕ್ರಮ ಮಾಡಿಬಿಟ್ರೆ ನಾಳೆ ನಿಮ್ಮ ತಲೆಗೆ ಸುತ್ತಾ ಇದೆ. ಇದು ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀರಿ. ಸೈನ್ ಮಾಡೋರು ನೀವು, ಹಕ್ಕುಪತ್ರಕ್ಕೆ ಸೈನ್ ಮಾಡೋರು ನೀವು, ಮಾಜರ್ ಬರೆಯೋರು ನೀವು, ಸ್ಥಳ ಪರೀಕ್ಷೆ ಮಾಡೋರು ನೀವು, ಸೈನ್ ಹಾಕೋರು ನೀವು. ಜಮೀರ್ ಅಹಮದ್ ಸೈನ್ ಹಾಕಲ್ಲ, ಇಲ್ಲಿ ಸಿದ್ದರಾಮಯ್ಯ ಸೈನ್ ಹಾಕಲ್ಲ. ಅದಕ್ಕೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನಾದರೂ ತಪ್ಪು ಮಾಡಿದ್ರೆ ಮುಂದೆ ಇನ್ನು 2 ವರ್ಷಕ್ಕೆ ನೀವು ಎನ್ಕ್ವೈರಿ ಸ್ಥಾನದಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಬೇಕಾಗ್ತದೆ. ಆ ಎಚ್ಚರಿಕೆ ಇಟ್ಕೊಂಡು ನೀವು ಮಾಡಿ. ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀರಿ. ನಾವು ಛಲವಾದಿ, ನಮ್ಮ ಅಶ್ವಥ್ ನಾರಾಯಣ ಅವರು, ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋವಂಥದ್ದು, ಇದನ್ನು ತನಿಖೆಗೆ, ರಾಷ್ಟ್ರೀಯ ತನಿಖಾ ದಳಕ್ಕೆ ಅವ್ರ ಸಿಟಿಸನ್ಶಿಪ್ಪು ಆಗಲಿ. ಅದಾದಮೇಲೆ ಅವರು ಕರ್ನಾಟಕದವರಾದರೆ ಮಾತ್ರ ಕೊಡಿ, ಅವ್ರಿಗೆ ಕರ್ನಾಟಕದವ್ರು ಮಾತ್ರ. ಜಮೀರ್ ಅಹಮದ್ ಅವರು ಹೇಳ್ತಾ ಇರೋದು, ದಾಖಲೆ ಪರಿಶೀಲನೆ ಮಾಡಿ ಅರ್ಹರಿಗೆ ಮಾತ್ರ ಕೊಡ್ತೀವಿ. ದಾಖಲೆ ಎಲ್ಲಿದೆ? ಪರಿಶೀಲನೆ, ಅವರು ಸಿಟಿಸನ್ಶಿಪ್ ಪರಿಶೀಲನೆ ಆಗಬೇಕಲ್ಲ.
ಇವ್ರು ಕೊಟ್ಟಿರೋದಾಗಲ್ಲ. ಇದೆಲ್ಲ ಅವರು 20,000 ಹೇಳಿದ್ರಲ್ಲ ಅವ್ರು ಯಾರು, ವೆಸ್ಟ್ ಬೆಂಗಾಲಲ್ಲಿ 20,000 ಕೊಟ್ಟರೆ ನಿಮಗೆ ಸಿಟಿಸನ್ಶಿಪ್ ಮಾಡಿ ಅವ್ರು ಬೆಂಗಳೂರು ಕಳಿಸ್ಕೊಡ್ತಾರಂತ, ಟ್ರೈನ್ ಚಾರ್ಜ್ ಕೊಟ್ಬಿಟ್ಟು. ಹಾಂ, ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಇಲ್ಲಿ ಗ್ಯಾಂಗ್ ಇದೆ. ಗ್ಯಾಂಗ್ ಈಗ ಅವನು ಯಾರೋ ಇಲ್ಲಿ ಲೇಔಟ್ ಮಾಡಿದ್ನಲ್ಲ, ಯಾರು ವಾಸಿಂ, ಅವನು ಮಾಧ್ಯಮದ ಮುಂದೆ ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾನೆ. ಅವನಿಗೆ ಯಾಕೆ ಒಳಗಾಕಿಲ್ಲ ಅವನ ಹೆಸರಲ್ಲಿ ಲೇಔಟು, ರೌಡಿ ಶೀಟರ್ ಅವನು ರೌಡಿ ಶೀಟರು, ಅವನ ಹೆಸರಲ್ಲಿ ಲೇಔಟು. ಏನು ಇವ್ ಮಹಾತ್ಮ ಗಾಂಧಿನ, ಅಂಬೇಡ್ಕರ್ ಇವನು? ಯಾರು ಕೆಂಪೇಗೌಡನ ಇವನು? ಬೆಂಗಳೂರು ಯಾರು ಇವನು? ಅವನ ಹೆಸರಲ್ಲಿ ಒಂದು ಲೇಔಟು, ಕಾಂಗ್ರೆಸ್ ಏಜೆಂಟ್ ಅವನು. ಇದು ಈ ಜಮೀನು ಇದು ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕದ ಜನಗಳಿಗೆ ಸೇರಿರೋದು. 600 ಕೋಟಿ ಬೆಲೆ ಬಾಳೋ ಜಮೀನಿದು. ಇದನ್ನು ಉಳಿಸೋವಂಥದ್ದು ನಮ್ಮೆಲ್ಲರ ಕರ್ನಾಟಕದ ಜನ, ನಾನು ಕರೆ ಕೊಡ್ತಾ ಇದ್ದೀನಿ, ಕರ್ನಾಟಕದ ಜನ ಇದರ ವಿರುದ್ಧವಾದಂಥ ಚಳವಳಿಯನ್ನು ಮಾಡಬೇಕು. ಆಗ ಮಾತ್ರ ಈ ಸಿದ್ದರಾಮಯ್ಯನವರಿಗೆ ಬುದ್ಧಿ ಬರ್ತತೆ. ಇಲ್ಲ ಅಂದರೆ ಇವರು ಕೇರಳ ಮತ್ತು ಪಾಕಿಸ್ತಾನಕ್ಕೆ ಮಂಡಿ ಊರಿ ಈ ಎಲ್ಲನೂ ಕೂಡ ಈ ಬಾಂಗ್ಲಾ ನಿರಾಶ್ರಿತರಿಗೆ ಕೊಟ್ಟು ನಮ್ಮ ರಾಜ್ಯವನ್ನು ಬಾಂಗ್ಲಾ ಹಬ್ಬ ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇದನ್ನು ಖಂಡಿಸ್ತೀನಿ.